ಜನ ನೋಡದೆ ಹೋದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ. ಜನ ಇಲ್ಲದೆ ಹೋದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ. ಅಥವಾ ಜನನ ನೀವು ನೋಡದೆ ಹೋದ್ರೆ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಇದು ಹೆಂಗಂದ್ರೆ ಈ ನೀರಿಗೂ ಮತ್ತು ನೀರಿಗೂ ಸಂಬಂಧ ಇರ್ತಕ್ಕಂಥದ್ದು. ನನ್ನ ನಿಮ್ಮ ಸಂಬಂಧ ನೀರು ಮತ್ತು ನೀರು. ಯಾಕಂದ್ರೆ ನೀರು ಬಿಟ್ಟರೆ ನೀರು ಬರ್ಬೇಕು ಸಾಧ್ಯನೇ ಇಲ್ಲ. ಬದುಕುತ್ತಾ ಆ ಪರಿಸ್ಥಿತಿಯಲ್ಲಿ ಇರೋಣ. ನೀವು ನೀರು, ನಾನು ಮೀನು. ಸೊ ಹಾಗಾಗಿ ನಮ್ಮ ನಿಮ್ಮ ಸಂಬಂಧ ಆ ಭಗವಂತ ಎಲ್ಲವರಿಗೆ ಈ ಉಸಿರನ್ನ ಸಂಬಂಧ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಬಂಧುಗಳ. ಇದು ಬೇಕು ಇವತ್ತಿನ ರಾಜಕಾರಣಕ್ಕೆ. ಯಾಕಂದ್ರೆ ರಾಜಕಾರಣ ನಮಗೆ ಗೊತ್ತದ ಯಾವ ಹಂತಕ್ಕೆ ನಾವು ತಲುಪಿದ್ದೇವೆ ಅಂತಕ್ಕಂಥದ್ದು. ಇದರ ಮತ್ತೆ ನಾನು ಹರಿಶ್ಚಂದ್ರ ಆಗಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ಅಥವಾ ಇವತ್ತು ಆ ಹರಿಶ್ಚಂದ್ರ ಮಹಾರಾಜರು ಇದ್ದಿದ್ರು ಕೂಡ ಈ ವ್ಯವಸ್ಥೆಯಲ್ಲಿ ಬರ್ಲಿಕ್ಕೆ ಅವರಿಂದಲೂ ಕೂಡ ಕಷ್ಟ ಆಗ್ತಿತ್ತು ಅನ್ನೋತಕ್ಕಂಥ ಮಾತನ್ನ ಕಷ್ಟ ಆಗ್ತಿತ್ತು. ಅವ್ರು ಬದುಕಿದ್ರು ಸಹ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಇದು ನಿಲ್ಲಕ್ಕಲಾರದಂತ ವ್ಯವಸ್ಥೆಗೆ ನಾವು ತಲುಪಿದ್ದೇವೆ. ನಾವು ನಮ್ಮ ಹಳ್ಳಿಯಿಂದ ಬಂದಂತ ಕಾರ್ಯಕರ್ತ ನಮಗೆ ಟೀಕೆ ಮಾಡಲ್ಲ, ಮತದಾರ ನಮಗೆ ಟೀಕೆ ಮಾಡಲ್ಲ. ದಿವಸ ನನ್ನ ಜೊತೆಗೆ ಟೀಕೆ ಮಾಡ್ತಾರೆ. ಅಂದ್ರೆ ಪ್ರಾಚಾರ ಶುರುವಾಯ್ತು. ಅಲ್ಲಿಂದ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಬಂದ್ರು ಅಂದ್ರೆ ಅದೊಂದು ಒಂದಕ್ಕೆ ಎರಡು ಸೇರಿಸ್ಬಿಡ್ತಾರೆ. ಅಲ್ಲಿಂದ ನಮ್ಮ ಶಾಂತಿ ಸರ್ಕಲ್ ಬಂದ್ರು ಅಂದ್ರೆ ಅಲ್ಲಿಂದ 3, 4, 5 ಹಂಗೆ ಸ್ಪ್ರೆಡ್ ಆಗ್ಬಿಡುತ್ತೆ. ನನಗೆ ಹೆಂಗಂದ್ರೆ ನಾನು ಮೊನ್ನೆ ಇವತ್ತು ಬಹಳಷ್ಟು ಮೆಜಾರಿಟಿಯೊಂದಿಗೆ ಸರ್ಕಾರ ರಚನೆ. ನಿಮ್ಮೆಲ್ಲರ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗ. ಅವರ ಮೊದಲ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿಯಾಗಿದ್ದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 2ನೇ ಬಾರಿನೂ ಪಾಪ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಬೆಂಬಲ ಕೊಟ್ಟಿದ್ರಿ. ಬಟ್ ನಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಅಥವಾ ಕೆಲವು ನಿರ್ಧಾರಗಳಿಂದ ನಾವು ಅಲ್ಪ ಮತದಲ್ಲಿ ಈ ಬಾರಿ ಸೋಲನ್ನ ಕಾಣಬೇಕಾಯ್ತು. 2 ಬ್ಲಾಕ್ ವತಿಯಿಂದ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ನಮ್ಮ ತಾಯಂದಿರು, ಯುವಕರು ಎಲ್ಲರೂ ಸೇರಿ ತಾವೇನು ಈ ಕಾರ್ಯಕ್ರಮ ಮಾಡಿದಿರಿ. ಇದು ನನ್ನ ಜೀವನದ ಉದ್ದಗಲಕ್ಕೂ ಇದು ಶಾಶ್ವತವಾಗಿ ಉಳಿದಿರತಕ್ಕಂಥ ಕಾರ್ಯಕ್ರಮ ಮಾಡಿದಿರಿ. ತಮಗೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ವೀಕ್ಷಕರೇ, ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಸಂತ ಸೇವಾಲಾಲ್ ಭವನದಲ್ಲಿ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ 60ನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆಗೆ ತೆರಳಿದಂತಹ ಅಭಿಮಾನಿಗಳು ರೋಗಿಗಳಿಗೆ ಹಣ್ಣು ಬ್ರೆಡ್ಡನ್ನು ವಿತರಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ 60 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿದಂತಹ ಪಿ ಟಿ ಪರಮೇಶ್ವರ ನಾಯ್ಕರವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎನ್ನುವಂತಹ ಒಂದು ಕೋರಿಕೆಯನ್ನು ಸಲ್ಲಿಸಿದರು. ನಂತರ ವೇದಿಕೆ ಕಾರ್ಯಕ್ರಮ ಆರಂಭಗೊಂಡಿತು. ವೇದಿಕೆಗೆ ಆಗಮಿಸುವಂತಹ ಪಿ ಟಿ ಪರಮೇಶ್ವರ ನಾಯ್ಕರವರನ್ನು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕರವರನ್ನು ಅಭಿಮಾನಿಗಳೆಲ್ಲರೂ ಅವರಿಗೆ ಹೂವನ್ನು ಉಗ್ಗುವುದರ ಮೂಲಕ ವೇದಿಕೆಗೆ ಕರೆತಂದರು. 60 kg ತೂಕದ ಕೇಕನ್ನು ತಯಾರಿಸಲಾಗಿತ್ತು. 60 kg ತೂಕದ ಕೇಕನ್ನು ಕಟ್ ಮಾಡುವುದರ ಮೂಲಕ
ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರು, ಅವರ ಧರ್ಮಪತ್ನಿಯವರು, ಮೊಮ್ಮಗಳು, ಸೊಸೆ, ಇಬ್ಬರು ಮಕ್ಕಳು, ಇಡೀಯಾದ ಕುಟುಂಬ ಇವತ್ತು ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿತ್ತು. ಪಿ ಟಿ ಪರಮೇಶ್ವರ್ ನಾಯ್ಕರವರು 60ನೇ ವರ್ಷದ ಜನ್ಮ ದಿನಾಚರಣೆ ಸಂಭ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಭಾವುಕರಾಗಿದ್ದರು. ನಿಮ್ಮ ಈ ಪ್ರೀತಿ, ವಿಶ್ವಾಸ, ಸ್ನೇಹ ಯಾವತ್ತೂ ಕೂಡ ನಾನು ಮತ್ತು ನನ್ನ ಕುಟುಂಬ ಮರೆಯೋದಿಲ್ಲ ಎನ್ನುವಂತಹ ಮಾತನ್ನು ಹೇಳಿದರು. ಏನು ಮಾಡೋದು, ಯಾವುದೋ ಒಂದು ತಪ್ಪು ನಿರ್ಧಾರದಿಂದ, ಯಾವುದೋ ಒಂದು ಅಚಾತುರ್ಯದಿಂದ ಇವತ್ತು ಈ ಬಾರಿ ನಮಗೆ ಸೋಲಾಯಿತು. ಕ್ಷೇತ್ರಕ್ಕೆ ಹಿನ್ನಡೆಯಾಯಿತು, ಕ್ಷೇತ್ರದ ಅಭಿವೃದ್ಧಿ ಹಿನ್ನಡೆಯಾಯಿತು ಎನ್ನುವಂತಹ ಮಾತನ್ನು ಹೇಳಿದರು. ಅದೇನು ಗೊತ್ತಿಲ್ಲ, ಪಿ ಟಿ ಪರಮೇಶ್ವರ್ ನಾಯ್ಕರ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ, ಜನರಿಗೆ ಎನ್ನುವಂತಹದ್ದು ಗೋಚರಿಸಿತು. ಅಭಿಮಾನ ಎನ್ನುವಂತಹದ್ದು ಅದೊಂದು ಅಂತರ್ಗತವಾಗಿರುವಂತಹದ್ದು, ಸಾಂದರ್ಭಿಕವಾಗಿ ಹೊರಬರುವಂತಹದ್ದು, ಸಾಂದರ್ಭಿಕವಾಗಿ ಅನಾವರಣಗೊಳ್ಳುವಂತಹದ್ದು. ಅಂತಹ ಒಂದು ದೃಶ್ಯವನ್ನು ಇವತ್ತು ನಾವು ಹೂವಿನಡಗಲಿ ಪಟ್ಟಣದ ಸಂತ ಸೇವಾಲಾಲ್ ಭವನದಲ್ಲಿ ನಡೆದಂತಹ ಒಂದು ಪಿ ಟಿ ಪರಮೇಶ್ವರ್ ನಾಯ್ಕರವರ ಜನ್ಮದಿನಾಚರಣೆಯಲ್ಲಿ ಕಂಡ್ವಿ. ಜನ್ಮದಿನಾಚರಣೆ ಸನ್ಮಾನವನ್ನು ಸ್ವೀಕರಿಸಿ ಕೇಕ್ ಕಟ್ ಮಾಡಿ ಮಾತನಾಡಿದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ಅಭಿಮಾನಿಗಳನ್ನು, ಕಾಂಗ್ರೆಸ್ ಕಾರ್ಯಕರ್ತರನ್ನು ಅತ್ಯಂತ ಭಾವುಕರಾಗಿ ಅಭಿನಂದಿಸಿದರು. ಅಷ್ಟೇ ತಮ್ಮ ಧರ್ಮಪತ್ನಿಯವರ ಬಗ್ಗೆಯೂ ಕೂಡ ಮೆಚ್ಚುಗೆಯ ಮಾತುಗಳನ್ನಾಡಿದರು. ನನ್ನ ಜೀವನದುದ್ದಕ್ಕೂ ಕೂಡ ನನ್ನ ತಂದೆ ತಾಯಿಗಳ ಆಶೀರ್ವಾದ ಮತ್ತು ಹೂವಿನಡಗಲಿ ಜನತೆ, ಮತದಾರರ, ಕಾರ್ಯಕರ್ತರ, ಮುಖಂಡರ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ಕೂಡ ಕರೆತಂದಿದೆ. ಇಂತಹ ಒಂದು ಸಂಭ್ರಮ ಸಡಗರ ನಿಜಕ್ಕೂ ಕೂಡ ನನ್ನನ್ನು ಮೂಕ ವಿಸ್ಮಯನನ್ನಾಗಿ ಮಾಡಿದೆ ಎನ್ನುವಂತಹ ಮಾತನ್ನು ಹೇಳಿದರು. ಜನರನ್ನು ಬಿಟ್ಟು ನನಗಿರೋದಕ್ಕಾಗೋದಿಲ್ಲ. ನನ್ನ ಸಂಬಂಧ ಅದು ನೀರು ಮೀನಿನ ಸಂಬಂಧ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಕಾರ್ಯಕರ್ತರು ಮತ್ತು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ಸಂಬಂಧ ನೀರು ಮತ್ತು ಮೀನು ಇದ್ದಾಗೆ. ನೀರಿನಿಂದ ಹೊರಗೆ ಬಂದರೆ ಮೀನು ಹೇಗೆ ಬದುಕೋದಿಲ್ವೋ ಅದೇ ರೀತಿಯಾಗಿ ನಾನು ಜನರಿಂದ ದೂರವಾಗಿರೋದಕ್ಕೆ ನನ್ನಿಂದ ಆಗೋದಿಲ್ಲ. ನಿಮ್ಮ ಪ್ರೀತಿ, ವಿಶ್ವಾಸ, ಸ್ನೇಹ, ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೀನಿ ಎನ್ನುವಂಥ ಮಾತನ್ನು ಹೇಳಿದರು. ಶ್ರೀನಿವಾಸ್ ರೆಡ್ಡಿಯವರ ಮನೆಗೆ ತೆರಳುವುದರ ಮೂಲಕ ಶ್ರೀನಿವಾಸ್ ರೆಡ್ಡಿಯವರ ಕುಟುಂಬದ ಆತಿಥ್ಯವನ್ನು ಸ್ವೀಕರಿಸಿ ಕೇಕ್ ಕಟ್ ಮಾಡಿ ಶ್ರೀನಿವಾಸ್ ರೆಡ್ಡಿಯವರ ಒಂದು ಸನ್ಮಾನವನ್ನು ಕೂಡ ಸ್ವೀಕರಿಸಿದರು. ಅವರಿಗೆ ಆಪರೇಷನ್ ಆಗಿರೋದ್ರಿಂದ, ಮಂಡೆ ನೋವಿನ ಆಪರೇಷನ್ ಆಗಿರೋದ್ರಿಂದ ಬರೋದಕ್ಕಾಗಿರಲಿಲ್ಲ. ಆ ಕಾರಣಕ್ಕಾಗಿಯೇ ಸ್ವತಃ ಪಿ ಟಿ ಪರಮೇಶ್ವರ್ ನಾಯ್ಕರವರೇ ಶ್ರೀನಿವಾಸ್ ರೆಡ್ಡಿಯವರ ಮನೆಗೆ ತೆರಳುವುದರ ಮೂಲಕ ಒಂದು ರೀತಿ ಸನ್ಮಾನವನ್ನು ಸ್ವೀಕರಿಸಿದರು. ಕೇಕ್ ಕಟ್ ಮಾಡಿ ಅಲ್ಲೂ ಕೂಡ ಹುಟ್ಟುಹಬ್ಬವನ್ನು ಆಚರಿಸಿದರು. ಇಂತಹ ಒಂದು ಸಂಭ್ರಮ ಸಡಗರ ಇವತ್ತು ಹೂವಿನಡಗಲಿಯಲ್ಲಿ ಮನೆ ಮಾಡಿತ್ತು. ಬನ್ನಿ ಕೇಳೋಣ, ಎಲ್ಲ ಮುಖಂಡರು ಪಿ ಟಿ ಪರಮೇಶ್ವರ್ ನಾಯ್ಕರವರು ಮಾತನಾಡಿದ್ದಾರೆ. ಮತ್ ನನಗೆ ಕೆರಕ ಅಂತಿರೋ, ಒಳ್ಳೆಯವನು ಅಂತಿರೋ, ಇದನ್ನ ನಾನು ಹೇಳ್ತಾ ಇದ್ದೆ ನಿಮಗೆ ಬಹಳಷ್ಟು ಸಲ. ನಾನು ಚುನಾವಣಾ ಪ್ರಚಾರ ಬಂದಾಗಲೂ ಹೇಳ್ತಾ ಇದ್ದೆ, ನಾನು ಅವರ ಅನುಕೂಲಕ್ಕೆ ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ಉದಾಹರಣೆಗೆ ನಮ್ಮ ಅಟವಳಿಗೆ ಕೊಟ್ಟರೇಶ್ವರ ನಮ್ಮ ಬ್ಲಾಕ್, ನಾವು ಬೇರೆ ಮೇಲೆ ಹೇಳಕ್ ಹೋಗಲ್ಲ, ಅವ್ರ ಬ್ಲಾಕ್ ಅಧ್ಯಕ್ಷರಿದ್ದಾರೆ. ಅವ್ರು ಏನೇನು ಅನುಕೂಲ ಬೇಕು ಅನುಕೂಲ ಮಾಡ್ಕೊಳಕ್ಕೆ ನಿಮಗೆ ದಾರಿ ತಪ್ಪಿಸ್ತಾರೆ. ನಮ್ಮ ಕಾಲನಿ ಹನುಮಂತಪ್ಪನವರು, ಅವರು ಬ್ಲಾಕ್ ಅಧ್ಯಕ್ಷರು. ಅವ್ರಿಗೆ ಏನೇನು ಅನುಕೂಲ ಬೇಕಾಗತ್ತೆ, ಅವ್ರಿಗೆ ಏನೇನು ಸವಲತ್ತು ಬೇಕಾಗತ್ತೆ ಅದನ್ನ ತಗೊಳ್ಳಿಕ್ಕೆ ನಿಮಗೆ ದಾರಿ ತಪ್ಪಿಸ್ತಾರೆ, ನಿಮಗೆ ತಪ್ಪಾಯ್ತಿ ಕೊಡ್ತಾರೆ. ಸತ್ಯನ ಆಗಿರೋದು ಇದು. ಇನ್ ಮುಂದ ಅವ್ರ ಮಾತು ಕೇಳ್ತೀರಾ ಅಂತ, ಅವ್ರ ಮಾತು
ವಿನಂತಿ ಮಾಡ್ಕೊಳ್ಳಿ ಬಯಸ್ತೇನೆ. ಅದಾಗಬಾರ್ದು. ಎಂತ ಸುವರ್ಣ ಅವಕಾಶ ಇದೆ. ಈ ಬಾರಿ ನನ್ನ ಕಲ್ಪನೆನೇ ಬೇರೆ ಐತಿ, ಈ ಬಾರಿಯ ಅಭಿವೃದ್ಧಿನೇ ಬೇರೆ ಐತೆ ನನ್ನ ಕ್ಷೇತ್ರಕ್ಕೆ. ಏನಾಗುತ್ತೆ, ಪದೇ ಪದೇ ಗೆಲ್ಲೋದ್ರಿಂದ, ಇಲ್ಲಿ ನೀವು ಗೆಲ್ಸೋದ್ರಿಂದ ಅಭಿವೃದ್ಧಿ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತೆ. ಒಂದ್ ಕಡೆ ಅಭಿವೃದ್ಧಿ ಹೆಚ್ಚಾದ್ರೆ ಇನ್ನೊಂದ್ ಕಡೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಒಮ್ಮೆ ಗೆಲ್ಸಿ ಒಮ್ಮೆ ಸೋದೋದ್ರಿಂದ ಏನಾಗುತ್ತೆ, ಏನಪ್ಪ ಏನ್ ಮಾಡೋದು, ಏನ್ ಮಾಡಿದ್ರು ಇಷ್ಟೇ ಅಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ನಾವು. ಯಾಕಂದ್ರೆ ನನಗೆ ನೆನಪಾಗತ್ತೆ ಒಮ್ಮೊಮ್ಮೆ ನಮ್ಮ MP ಪ್ರಕಾಶ್ ಸಾಹೇಬರು, ಅವರು ಇಡೀ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಅವ್ರನ್ನ ಟ್ರಬಲ್ ಶೂಟರ್, ಈಗ ನಮ್ಮಲ್ಲಿ ಇರ್ತಕ್ಕಂಥವ್ರು ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರು. ಅವಾಗ ಅವರು JDS ನಲ್ಲಿ ಅವರು ಟ್ರಬಲ್ ಶೂಟರ್ ಇದ್ರು. ಅವರು ರಾಯಭಾರ, ಎಲ್ಲಾ ಪಕ್ಷದ ಮಧ್ಯೆ ರಾಯಭಾರ ಮಾಡ್ತಿದ್ರು. ಸೊ ಅವರೆಲ್ಲ ಸಾಹಿತಿಗಳಿದ್ರು, ಬುದ್ಧಿಜೀವಿಗಳಿದ್ರು, ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿದ್ರು. ಅವರು ಅಂತವ್ರನ್ನ ನೀವು ಮಣ್ಣು ಮುಗಿಸ್ತಾ ಇದ್ರಿ. ಯಾಕಂದ್ರೆ ಅವರು ಶಾಸಕರು ಮತ್ತು ಮಂತ್ರಿಯಾಗಿದ್ದಾಗ ಹಡಗಲಿ ವಿಧಾನಸಭಾ ಕ್ಷೇತ್ರಕ್ಕೆ 2,000 ಕೋಟಿ ಅನುದಾನ ತರ್ತಿದ್ರು. ಯಾಕಂದ್ರೆ ನಾನು ಒಬ್ಬ ರೈತ. ಇವತ್ತು ಅವ್ರ ಕೂಡ ಜಗಳ ನಾನ್ ಮಾಡಿದಷ್ಟು ಯಾರು ಮಾಡಿರೋದಿಲ್ಲ ಅನಿಸ್ತೈತಿ. ಯಾಕಂದ್ರೆ ವೈಯಕ್ತಿಕ ಜಗಳ ಅಲ್ಲ, ಅಭಿವೃದ್ಧಿ ಸಲುವಾಗಿ ಅವ್ರ ಹತ್ರ ಜಗಳ ಮಾಡ್ತಿದ್ದೆ ನಾನು. ಇವತ್ತು ನಮ್ಮೂರ್ ಕೆರೆಗೆ ನೀರಿಲ್ಲ, ನಮ್ಮೂರ್ ಕೆರೆ ಮಳೆ ಇಲ್ಲ. ಇನ್ನ ಸ್ವಲ್ಪ ದಿವಸ ಹೋದ್ರೆ ಕುಡಿಯಕ್ಕೆ ನೀರು ಕೂಡ ನಮ್ಮಲ್ಲಿ ಸಿಗಲ್ಲ. ಹಿಂದೆ ಪರಮೇಶ್ವರ ನಾಯ್ಕ ನಿಲ್ಲಿಸಿದಾಗ ಜಗಳ ಮಾಡ್ತಿದ್ದೆ. ರಾತ್ರಿ ಏನೋ ಅಧಿಕಾರಿಗಳು ಒತ್ತಡ ಏರಿ ಇವತ್ತು ಕೆರೆಗಳಿಗೆ ನೀರು ತುಂಬಿಸ್ತಿದ್ರು. ಯಾಕಂದ್ರೆ ರೈತರ ಬಗ್ಗೆ ಬಹಳ ಕಾಳಜಿ ಇರ್ತಕ್ಕಂಥ, ರಸ್ತೆ ಬಗ್ಗೆ ಇರ್ಬೋದು, ಶಿಕ್ಷಣ ಬಗ್ಗೆ ಇರ್ಬೋದು. ಯಾಕಂದ್ರೆ ಅವ್ರ ಹತ್ರ ಒಂದು ಕೆಲಸ ಮಾಡ್ತಕ್ಕಂಥ ಕೌಶಲ್ಯ ಇತ್ತು, ಅದ್ರ ಜೊತೆಗೆ ಅನುಭವ, ಯಾವ ಗ್ರಾಂಟ್ ಎಲ್ಲಿ ತರಬೇಕು. ಯಾಕಂದ್ರೆ ವಿಧಾನಸೌಧದಾಗ ಅವ್ರ ಜೊತೆಗೆ ಇರ್ತಿದ್ವಿ ನಾವು. ಎಲ್ಲರೂ 6-7 ಗಂಟೆ ಮನೆಗೆ ಹೋದ್ರೆ ಲಾಸ್ಟ್ ವಿಧಾನಸೌಧ ಬೀಗ ಹಾಕ್ಕೊಂಡ್ ಬರ್ಬೇಕಾದ್ರೆ ಲಾಸ್ಟ್ ಬರ್ತಕ್ಕಂಥ ಪರಮೇಶ್ವರ ನಾಯ್ಕರು ನಾವು ಅವ್ರ ಜೊತೆ ಬರ್ತಿದ್ವಿ. ಅಂತ ಒಂದು ಕಾರ್ಯ ಮಾಡ್ತಕ್ಕಂಥ ಒಬ್ಬ ನಾಯಕನ ಇವತ್ತು ಕಳ್ಕೊಂಡು ನಾವು ಅಭಿವೃದ್ಧಿಯಿಂದ ಬಹಳ ಹಿಂದೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ 2,000 ಕೋಟಿ ಮೊತ್ತ ಸಾಮಾನ್ಯ ಮೊತ್ತ ಅಲ್ಲ. ಇವತ್ತು ಏನಾಗಿದೆ ಕ್ಷೇತ್ರ ಅಂತ ರಾಜಕಾರಣಿಯನ್ನ ನಾವು ಅಪರೂಪವಾಗಿ ಸಿಗ್ತಕ್ಕಂಥ ರಾಜಕಾರಣಿ ಅದು ನಮ್ಮ ಹಡಗಲಿ ಸೌಭಾಗ್ಯ ಅಂತ ಕೂಡ ನಾನು ಭಾವಿಸ್ತೇನೆ. ಇವತ್ತು ಪರಮೇಶ್ವರ ನಾಯ್ಕಿಗೆ 60 ವರ್ಷ ಆಗಿದೆ, ಆದ್ರೂ ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಹುಮ್ಮಸ್ಸು, ಜನಪರವಾಗಿ ಇರ್ತಕ್ಕಂಥ ಕಾಳಜಿ, ಯಾವತ್ತು ಪ್ರತಿಯೊಬ್ಬ ಮನುಷ್ಯನನ್ನ ಹೆಸರು ಉಂಟಾಕರ್ತಕ್ಕಂಥ ವ್ಯಕ್ತಿ ರಾಜಕಾರಣಿ ನೋಡಿ ನಾನು. ಅಂತ ಅಪರೂಪದ ರಾಜಕಾರಣಿ ಯಾರೇ ಕಂಡ್ರು ಅವ್ರ ಹೆಸರು ಉಂಟಾಕರ್ತಕ್ಕಂಥವ್ರು. ಯಾಕಂದ್ರೆ ನಮ್ಮೊಳಗೆ ನಮ್ಗೆ ಕೆಲವು ಜನರ ಹೆಸರು ಗೊತ್ತಿರೋಲ್ಲ. ಇವತ್ತು ಇಡೀ ಕ್ಷೇತ್ರದಾಗ ಯಾರೇ ಬಗ್ಗೆ ಅವ್ರ ಹೆಸರು ಉಂಟಾಕರ್ತಕ್ಕಂಥ ಅವರಿಗೆ ದೇವರಂತ ಒಂದು ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ, ಒಂದು ಕೆಲಸ ಮಾಡೋ ಶಕ್ತಿ ಕೂಡ ಇದೆ. ಸಾಹೇಬರು ಮಾತ್ರ